ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 5ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ಲಿಯೋಂಗ್ ಮತ್ತು ಅವ್ರ ಸೇವಕಿನ ತೋರಿಸ್ತಾರೆ. ಇಲ್ಲಿ ಲಿಯೋಂಗು ಟೀ ಕುಡಿತಿರ್ತಾಳೆ. 15 ದಿನ ಆಯಿತು. 15 ದಿನದಿಂದ ನನಗೆ ಹುಷಾರಿಲ್ಲ. ಈ 15 ದಿನದಲ್ಲಿ ಆ ಮಹಾರಾಣಿ ಏನು ಮಾಡಿದಳೋ ಗೊತ್ತಿಲ್ಲ. ರಾಜ ತನ್ನ ಹತ್ರ ಬರಲೇ ಇಲ್ಲ. ನನಗೆ ಭಯ ಆಗ್ತಿದೆ. ಇದೇ ಥರನೇ ನಡೀತಿದ್ರೆ ರಾಜ ಕಂಪ್ಲೀಟಾಗಿ ನನ್ನನ್ನು ಮರ್ತೋಗ್ತಾರೆ ಅಂತ. ಇಲ್ಲಿ ಸೇವಕಿ ಹೇಳ್ತಿರ್ತಾಳೆ, ರಾಣಿ ನಾನು ಕೇಳ್ಪಟ್ಟೆ ಸೂಸಿಂಗಿಗೆ ಮಹಾರಾಣಿ ಎಷ್ಟೊಂದು ಆಭರಣಗಳನ್ನ ಗಿಫ್ಟ್ ಆಗಿ ಕೊಟ್ರಂತೆ. ರಾಣಿ ಸೂಸಿಂಗು ತುಂಬಾ ಚಾಲಾಕಿ ಇದ್ದಾರೆ. ಅವರೇ ಮಹಾರಾಣಿಗೆ ಐಡಿಯಾ ಕೊಡ್ತಿರ್ಬೋದು ಮಹಾರಾಜರಿಂದ ನಿಮ್ಮನ್ನ ದೂರ ಮಾಡೋದಿಕ್ಕೆ. ಈ ಮನೆ ಗಿಳಿ ರಾಣಿ ಇಲ್ಲಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಷ್ಟೊಂದು ಧೈರ್ಯನ ನೆನ್ನೆ ಮೊನ್ನೆ ಬಂದಿರೋ ಇವಳಿಗೆ ಇಷ್ಟೊಂದು ದುರಾಂಕಾರನ, ಇವಳು ನನ್ನ ವಿರುದ್ಧವಾಗಿ ಇಷ್ಟೊಂದೆಲ್ಲ ಸಂಚು ಮಾಡೋದಿಕ್ಕೆ. ತ್ಯಾಂಗಿ ಈಗಲೂ ಕೂಡ ಸೂಸಿಂಗು ಮಹಾರಾಣಿ ಸೇವೆ ಎಲ್ಲ ಇದ್ದಾಳ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಅವಳು ಸೇವಕಿ ಹೌದು ಅಂತ ಹೇಳ್ತಾಳೆ. ಲಿಯೋ ಅವರು ತ್ಯಾಂಗಿನ ಕರೆದ್ಬಿಟ್ಟು ಕಿವಿಲಿ ಏನೋ ಗುಟ್ಟಾಗಿ ಹೇಳ್ತಿರೋದನ್ನ ನಮಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ರಾಣಿ ಸೂಸಿಂಗ್ ಮತ್ತೆ ಅವ್ರ ಸೇವಕಿನ ತೋರಿಸ್ತಾರೆ. ಇಲ್ಲಿ ರಾಣಿ ಕುತ್ಕೊಂಡು ನಾಷ್ಟ ಮಾಡ್ತಿರ್ತಾರೆ. ಆಗ ಅವರು ಬೆಡ್ ಕಡೆ ತಿರುಗಿ ನೋಡಿದಾಗ ಹೇಳ್ತಿರ್ತಾರೆ, ನೋಡು ಊಟ ಟೇಬಲು ಬೆಡ್ ತುಂಬಾ ದೂರ ಆಯಿತು. ನಾವು ಒಂದು ಕೆಲಸ ಮಾಡೋಣವಾ, ಈ ಊಟ ಟೇಬಲ್ನ ಬೆಡ್ ಹತ್ರನೇ ಇಟ್ಕೊಳ್ಳೋಣವಾ ಅಂತ ಸೇವಕಿನ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸೇವಕಿ ಬೇಜಾರು ಮುಖ ಮಾಡ್ಕೊಂಡು ಹೇಳ್ತಿರ್ತಾರೆ, ರಾಣಿ ಇದೊಂದೇ ಅವಕಾಶ ಇರೋದು, ನಿಮಗೆ ಒಂಚೂರು ಎಕ್ಸಸೈಸ್ ಆಗೋದಕ್ಕೆ ಆ ಥರ ಮಾಡಬೇಡಿ. ಅದಕ್ಕೆ ರಾಣಿ ಇಲ್ಲಿಯೂ ಹೇಳ್ತಿರ್ತಾಳೆ, ಸರಿ ಆಯಿತು ನಾನು ಇವಾಗ ಮಲ್ಕೋತಾ ಇದ್ದೀನಿ, ಸ್ವಲ್ಪ ಹೊತ್ತು ಮಲ್ಕೋತೀನಿ, ನನ್ನನ್ನು ಎಬ್ರಿಸ್ಬೇಡ ಸರಿನಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವಳು ಸೇವಕಿ ಕೂಡ ಅಂತ ತಲೆ ಅಲ್ಲಾಡಿಸ್ತಾಳೆ. ಇನ್ನು ರಾಣಿ ಸೂಸಿಂಗು ತಿರುಗಿರ್ತಾಳೆ ಅಷ್ಟೇ. ಇಬ್ರು ಸೇವಕರು ಬಾಗ್ಲನ್ನ ಜೋರಾಗಿ ತಕ್ಕೊಂಡು ಒಳಗಡೆ ಬರ್ತಾರೆ. ಇದನ್ನ ನೋಡಿ ಸೂಸಿಂಗು ಎದ್ರುಕೋಬಿಡ್ತಾಳೆ. ಏನ್ ನಡೀತಿದೆ ಇಲ್ಲಿ ಅಂತ ಕೇಳ್ತಿರ್ತಾಳೆ. ಆ ಇಬ್ಬರು ಸೇವಕರು ಬಂದಿದ ತಕ್ಷಣನೇ ರಾಣಿ ಸೂಸಿಂಗ್ನ ಹಿಡ್ಕೊಬಿಡ್ತಾರೆ. ಇಲ್ಲಿ ಅವಳು ಸೇವಕಿ ಬಿಡಿಸ್ಕೊಳಕ್ಕೆ ಹೋದಾಗ ಆ ಸೇವಕಿನೂ ಕೂಡ ಜೋರಾಗಿ ತಳ್ಳಿಬಿಡ್ತಾರೆ. ಸೇವಕರುಗಳಿಗೆಲ್ಲ ಒಬ್ರು ಲೀಡರ್ ಅಂತ ಇರ್ತಾರೆ. ಅವರೇ ಇಲ್ಲಿ ಸೇವಕಿನ ತಳ್ಳಿದ್ದು. ಇಲ್ಲಿ ಅವರು ಬರ್ತಾ ಹೇಳ್ತಿರ್ತಾರೆ, ಸೆಕೆಂಡ್ ಪ್ರಿನ್ಸ್ ಗ್ರಂಥಾಲಯದಲ್ಲಿ ಓಡಾಡ್ತಿರುವಾಗ ಅವ್ರ ಬಾಯಲ್ಲಿ ನೊರೆ ಬರ್ತಿತ್ತು. ಆಮೇಲೆ ಅವರು ನೆಲದ ಮೇಲೆ ಬಿದ್ದು ಫುಲ್ಲು ಒದ್ದಾಡ್ತಾ ಇದ್ರು ಅಂತ ಹೇಳ್ತಿರ್ತಾರೆ. ಈ ಮಾತ ಕೇಳಿ ರಾಣಿಸು ಕೇಳ್ತಿರ್ತಾಳೆ, ಇದಕ್ಕೂ ನನ್ಗೂ ಏನ್ ಸಂಬಂಧ? ಅದಕ್ಕೆ ಆ ಸೇವಕ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ರಾಜನ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಮಸ್ಲತ್ತು ಮಾಡಿರೋದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ರಾಣಿಸು ಕೂಡ ಹೇಳ್ತಿರ್ತಾಳೆ, ನಾನು ರೂಮ್ ಬಿಟ್ಟು ಆಚೆಗೆ ಬಂದಿಲ್ಲ, ನಾನು ಹೆಂಗೆ ಮಸ್ಲತ್ ಮಾಡೋಕ್ಕಾಗುತ್ತೆ? ನೀನೇನೇ ಎಕ್ಸ್ಪ್ಲನೇಷನ್ ಕೊಡೋದಿದ್ರು ನೀನು ಮಹಾರಾಜರ ಮುಂದೆನೆ ಹೋಗು, ಅಲ್ಲೇ ಎಕ್ಸ್ಪ್ಲನೇಷನ್ ಕೊಡು, ಇವಳನ್ನ ಕರ್ಕೊಂಡು ನಡೀರಿ ಅಂತ ಹೇಳ್ತಿರ್ತಾರೆ. ರಾಣಿ ಸುನ್ನ ರಾಜರ ದರ್ಬಾರಕ್ಕೆ ಕರ್ಕೊಂಡು ಹೋಗಿ ಕೆಳಗಡೆ ಕುಂಡಿಸ್ತಾರೆ. ಇಲ್ಲಿ ಆಲ್ರೆಡಿ ಒಬ್ಬ ಸೇವಕ ಕೆಳಗಡೆ ಕೂತಿರ್ತಾನೆ. ರಾಣಿ ಇಲ್ಲಿಯೂ ಹೇಳ್ತಿರ್ತಾಳೆ, ಇವ್ರನ್ನ ನೋಡು, ಇವರೇನ ಆ ಗ್ರಂಥಾಲಯದ ಹತ್ರ ಓಡಾಡ್ತಿದ್ದ ವ್ಯಕ್ತಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಸೇವಕ ಹೌದು ಇವರೇ ಓಡಾಡ್ತಿದ್ದು. ರಾಣಿ ಇಲ್ಲಿಯೂ ಸೂ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ಮಹೋದಯ ನಿಮ್ ತಪ್ಪನ್ನ ನೀವು ಒಪ್ಕೋತೀರಾ ಅಂತ. ಅದಕ್ಕೆ ರಾಣಿ ಸೂ ಹೇಳ್ತಿರ್ತಾಳೆ, ನಾನು ನಿರಪರಾಧಿ. ಮಹಾರಾಣಿ ಕೂಡ ಎದ್ದು ನಿಂತ್ಕೊಂಡು ಹೇಳ್ತಿರ್ತಾರೆ, ರಾಣಿಸು ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ನಿಮ್ಮ ಹತ್ರ ಎಷ್ಟು ಒಳ್ಳೆಯವಳಾಗಿದ್ದೆ, ನೀವು ನನ್ನ ಮಗನ್ಗೆ ಈ ತರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಇಷ್ಟು ಕಲ್ ಮನ್ಸ್ನವ್ರು ಅಂತ ಅನ್ಕೊಂಡಿರ್ಲಿಲ್ಲ, ಇಷ್ಟು ಕೆಟ್ಟವರು ನೀವು ಅಂತ ಗೊತ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ರಾಣಿಸು ಪಟ್ಟ ಅಂತ ಹೇಳ್ತಾರೆ, ನಾನು ಏನು ಮಾಡಿಲ್ಲ. ಈ ವಾದ ವಿವಾದನೆಲ್ಲ ನೋಡಿದ್ಮೇಲೆ ಮಹಾರಾಜ ಹೇಳ್ತಿರ್ತಾರೆ, ಈಗ್ಲೇ ಪ್ರೂಫ್ನ ಮುಂದೆ ತಗೊಂಡ್ ಬನ್ನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಸೇವಕರು ಕೂಡ ಪ್ರೂಫ್ನೆಲ್ಲ ಮುಂದೆ ತಗೊಬರ್ತಾರೆ. ಪ್ರೂಫ್ ಅಂತ ಗರಿಗಳಲ್ಲಿ ಮಾಡಿರೋಂಥ ಮಾಟ ಮಂತ್ರದ ಗೊಂಬೆ ಇರುತ್ತೆ. ಇದನ್ನ ನೋಡ್ಕೊಂಡು ರಾಜ ಹೇಳ್ತಿರ್ತಾರೆ, ನೀನು ಇದನ್ನ ಗ್ರಂಥಾಲಯದ ಹತ್ರ ಊತಾಗ್ತಿರೋದನ್ನ ಎಷ್ಟೊಂದು ಜನ ನೋಡಿದಾರಂತೆ, ಸಾಕ್ಷಿ ಕೂಡ ಇಲ್ಲೇ ಇದೆ, ಸಾಕ್ಷಿ ಹೇಳೋರು ಕೂಡ ಇಲ್ಲೇ ಇದ್ದಾರೆ, ಆದ್ರೂ ಕೂಡ ನೀನು ವಾದ ಮಾಡ್ತಾ ಇದೀಯ, ನೀನ್ ತಪ್ಪು ಮಾಡಿಲ್ಲ ಅಂತ. ಇದನ್ನ ನೋಡಿ ರಾಣಿ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಅರಮನೆಯಲ್ಲಿ ಮಾಟ ಮಂತ್ರ ಮಾಡೋದು, ಯುವರಾಜನ್ನ ಕೊಲೆ ಪ್ರಯತ್ನ ಮಾಡೋದು, ಇದಕ್ಕೆಲ್ಲ ಒಂದೇ ಶಿಕ್ಷೆ ಇರೋದು, ಅದು ಸಾವು ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.